ಅಧಿವೇಶನ ರೀ ನೋಡ್ರಿ ಅದ ಈ ಸಲ ಫಸ್ಟ್ ಟೈಮು 10 ದಿವಸ ಅಧಿವೇಶನ ನಡೆದ್ರು ಎಲ್ಲ ವೇಸ್ಟ್ ಆಯ್ತು ರೀ. ಯಾಕಂದ್ರೆ ಪ್ರತಿ ಸಲ ನೀವು ನೋಡಿದಾಗ ಯಾರ ಮುಖ್ಯಮಂತ್ರಿ ಇದ್ರು ಹೊಸ ಹೊಸ ಕಾರ್ಯಕ್ರಮ ಘೋಷಣೆ ಮಾಡ್ತೀರ. ಉದ್ಘಾಟನೆ ಆಗ್ತಿದ್ವು ಜಿಲ್ಲಾದಾಗ, ಒಂದು ಉದ್ಘಾಟನೆ ಆಗಿಲ್ಲ, ಹೊಸ ಘೋಷಣೆ ಆಗಿಲ್ಲ. ಅಂದ್ರೆ ಇಷ್ಟು ದಿವಸ 10 ದಿವಸ ಮಾಡಿ ಖರ್ಚು ಮಾಡಿ ವ್ಯರ್ಥ ಆಯಿತು. ಅಲ್ಲಿ ನಮಗೆಲ್ಲ ಮನಸ್ಸಿಗೆ ಭಾಳ ಬೇಜಾರಾಯಿತು. ಇನ್ನು ಮುಂದಾರ ಉತ್ತರ ಕರ್ನಾಟಕ ಬಗ್ಗೆ ಹೆಚ್ಚಿನ ಕಳಕಳಿ ವಹಿಸಿ ಸರ್ಕಾರ ಇಲ್ಲಿ ಮಾಡೋದಿಲ್ಲ ಅಂದರೂ ಮುಂದಿನ ದಿನಮಾನದಲ್ಲಾರು ಉತ್ತರ ಕರ್ನಾಟಕ ಏನು ಯೋಜನೆಗಳು ಹಿಂದಿನ ಸರ್ಕಾರದಾಗೂ ಅದಾವೆ. ನೀವು ಮೊನ್ನೆ ಉದಾಹರಣೆ ನಿಮ್ಗೆ ಹೇಳ್ಬೋದು, ಫೈರ್ ಸ್ಟೇಷನ್ ಒಂದು ಆಗವಲ್ಲ, ಮಿನಿ ವಿಧಾನಸೌಧ ಆಗವಲ್ಲ, ಸಣ್ಣ ಸಣ್ಣ ಕೆಲಸ ಭಾಳ ಅದಾವೆ, ದೊಡ್ಡ ನೀರಾವರಿ ಕೆಲಸಗಳು ಭಾಳ ಅದಾವೆ. ದಯಮಾಡಿ ಅವ್ನ ಕಡೆಗೆ ಮುಂದಿನ ಬಜೆಟ್ ಒಳಗಾರ ಮಾಡ್ರೆ ವಿನಂತಿ ಮಾಡ್ಕೊಂಡ್ವಿ. ಮಾಡ್ರೆ ಈ ಭಾಗದ ಜನಕ್ಕೆ ಒಳ್ಳೇದಾಗ್ತೈತಿ. ಇಲ್ಲಿ ಮಾಡೋದಿಲ್ಲ ಅಂದರೆ MP ಎಲೆಕ್ಷನ್ ಬುದ್ಧಿ ಕಲಿಸ್ತಾರೆ ರೀ. ಸರ್ ಸಂಸತ್ ಬಗ್ಗೆ ಸಂಸದೀಯ ದಾಳಿ ಆಗಿದೆಯಲ್ಲ ಸರ್, ಆಗಬಾರ್ದೈತೆ. ಯಾಕಂದ್ರೆ ದುರ್ದೈವ. ಯಾಕಂದ್ರೆ ಯಾರು ಆ ಥರ ಮಾಡಬಾರ್ದು. ಯಾಕಂದ್ರೆ ದೇಶದ ಡೆಮಾಕ್ರಸಿ ಸಿಸ್ಟಮಲ್ಲಿ ದೇವಸ್ಥಾನ ಅಂತಾರೆ ಅದಕ್ಕೆ ರೀ. ಇಡೀ ದೇಶನಂದ್ರೆ ಕಾನೂನು ಮಾಡೋರು ಎಲ್ಲ ಅಲ್ಲಿ ಕೂತಿರೋ ಜನ ಅಂದರೆ ಏನು ಭಾರತದ ಜನ ಏನು ಓಟ್ ಹಾಕಿದವರೆಲ್ಲ ಪ್ರತಿನಿಧಿಗಳಲ್ಲಿ ಇರ್ತಾರೆ. ಅದು ಆಗಬಾರ್ದು. ನಮಗೂ ಮನಸ್ಸು ಬೇರೆ. ಆದರೆ ಏನಾಯ್ತು ಖರೆಯಾಗಿ ಇನ್ವೆಸ್ಟಿಗೇಷನ್ ಆಗಿ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ರೀ. ಜಿಲ್ಲಾ ಹೋರಾಟ ಆಗ್ಬೇಕು. ಮೊನ್ನೆ ನಮ್ಮ ಅರಬಾಂಗ ಕ್ಷೇತ್ರದ ಜಾಸ್ತಿ ಸಂಖ್ಯೆ ಜನ ಗೋಕಾಕ್ ಬಂದಿರ್ರಿ, ನೀವೆಲ್ಲ ನೋಡಿರ್ಬೋದು. ಅಂದ್ರೆ ನಾವತ್ತಿ ಗೋಕಾಕ್ ಜಿಲ್ಲಾ ಆಗಬೇಕಂತ ನಾವು ಒತ್ತಡ ತರ್ತೀವಿ. ಯಾಕಂದ್ರೆ ಆಯ್ತಂದ್ರೆ ನಮಗೆಲ್ಲ ಈ ಸಿಟಿಗೆ ಇನ್ನೂ ಭಾಳ ಅನುಕೂಲ ಆಗ್ತೈತಿ, ಭಾಳ ಡೆವಲಪ್ ಆಗೈತಿ. ಗೋಕಾಕ್ ಜಿಲ್ಲೆ ಆಗಬೇಕು. ಏನು ಮೊನ್ನೆ ಪೂಜ್ಯರು ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ಹೋರಾಟ ಆಗಿದ್ದಲ್ಲ, ಅದಕ್ಕೆ ನಮ್ಮದೆಲ್ಲ ಬೆಂಬಲ ಇದೆ. ಮುಂದೂ ಬೆಂಬಲ ಕೊಡ್ತೀವಿ. ಆದಷ್ಟು ಮುಂದಿನ ನಾವು ಈ ಹೋರಾಟ ತೀವ್ರವಾಗಿ ಜೋರು ಮಾಡ್ತೀವಿ. ಪ್ರತ್ಯೇಕ ರಾಜ್ಯ ಬೇಕಂತ ಕೇಳ್ತಾರೆ. ಅದ್ರ ಬಗ್ಗೆ ಮಾತಾಡ್ಬೇಕು ನೋಡ್ರಿ. ಯಾವ ಕೈಲಿ ಆಗ್ತಾವ ಅವ್ನು ಮಾಡೋಣ್ರಿ. ಈಗ ರಾಜ್ಯ ಮಾಡೋದಿಲ್ಲ ಸೆಂಟ್ರಲ್ ಲೆವೆಲ್ದಾಗ, ಮತ್ತು ಅವು ಯಾವಾಗ ಮಾಡ್ತಾರೆ. ಪ್ರತ್ಯೇಕ ರಾಜ್ಯ ಇದ್ದ ರಾಜ್ಯನ ಎಲ್ಲ ಕೂಡಿ ಅಖಂಡ ಕರ್ನಾಟಕ ಎಲ್ಲರೂ ಅಣ್ಣತಮ್ಮರಾಗಿ ಕೂಡಿ ಇರಬೇಕಂತ ನನ್ನ ಆಸೆ, ನನ್ನ ಭಾವನೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.